ಎಲ್ಲರಿಗೂ ನಮಸ್ಕಾರ. ನಮ್ಮ ಊರಾಗ ಹುಡುಗರು ಕೇಳಿದ್ರು, ಅವ್ರ ಹುಡುಗರು ಶಾಲೆಗೆ ಬರೋದಾರ. ಈಗ ಜೂನ್ ಆದ್ಮೇಲೆ ಶಾಲೆ ಚಾಲು ಆಗ್ತಾವ. ಹಿಂಗಾಗಿ ಅವ್ರು ಕೇಳಿದ್ರು ಶಾಲೆಗೆ ಕನ್ನಡ ಶಾಲೆ ಚಲೋನು ಇಂಗ್ಲೀಷ್ ಶಾಲೆ ಚಲೋನು ಅಂತ ಕೇಳಿದ್ರು. ನಾನು ನೀ ಕನ್ನಡ ಶಾಲೆ ಚಲೋ ಅನ್ನಿ. ಅವ್ರು ಯಾಕೆ ಅಂತ ಕೇಳಿದ್ರು, ಇಂಗ್ಲೀಷ್ ಶಾಲೆ ಆದರೆ ಎಲ್ಲ ಇಂಗ್ಲೀಷ್ ಒಳಗೆ ಮಾತಾಡ್ಬೋದು, ಎಲ್ಲ ಇಂಗ್ಲೀಷ್ ಮಾತಾಡ್ತಾರ, ಚಲೋ ಆಕೈತಿ, ಮತ್ತು ರೊಕ್ಕಾನು ತುಂಬಿಸ್ತಾರ ಅಂದ್ರೆ ಚಲೋ ಇರ್ತೈತಿ ಶಾಲೆ ಅಂದ್ರು ಅವ್ರು. ನಾನು ನೀ ಇಂಗ್ಲೀಷ್ ಶಾಲೆ ನಾಲೆಜ್ ಕಲಿಸ್ತಾವ, ಅದು ಬರೀ ಇಮಾನ್ದಾಗ ಅಡ್ಡಾಡೋದು ಹೆಂಗೆ ಕಲಿಸ್ತಾರ. ಅದ ಕನ್ನಡ ಶಾಲೆ ಅಂದ್ರೆ ಕಾಮನ್ ಸೆನ್ಸ್, ಏನು ಇರ್ಲಿಕ್ಕೂ ಹೆಂಗೆ ಜೀವನ ಮಾಡೋದು ಅಂತ ಕನ್ನಡ ಶಾಲೆ ಕಲಿಸ್ತಾರ. ಆದ್ರಿಂದ ಕನ್ನಡ ಶಾಲೆಗೆ ಹಾಕ್ರಿ ಅನ್ನಿ. ಆದರೂ ಅವ್ರು ಸ್ವಲ್ಪ ಯಾಕೋ ಅಸಮಾಧಾನದಿಂದ ವರ್ತಿಸಿದ್ರು ಅವ್ರ. ನಾ ಅವ್ರಿಗೆ ಹೇಳಿದ್ನಿ, ಆ ಭಗವಂತನು ಸರಸ್ವತಿ ದೇವಿನ ಭೂಮಿ ಕಳಿಸ್ತಾರಂತ. ಆಗ ಸರಸ್ವತಿ ದೇವಿ ಬರ್ತಾಳಂತ ಭೂಮಿಗೆ. ಅಲ್ಲಿ ಖಾಸಗಿ ಶಾಲೆ ಬಂದು ನೋಡ್ತಾಳಂತ, ಸರ್ಕಾರಿ ಶಾಲೆ ಬಂದು ನೋಡ್ತಾಳಂತ. ಆಕಿಗೆ ಕನ್ಫ್ಯೂಷನ್ ಆಕೈತಿ ಎಲ್ಲಿ ಹೋಗೋದು ಅಂತ ಕಾರಣ. ಆಕಿ ಮೊದಲ ಖಾಸಗಿ ಶಾಲೆ ಒಳಗೆ ಹೋಗಿ ನೋಡ್ರು ಅಂತೇಳಿ ಒಳಗೆ ಹೋಗಕ್ಕೆ ಟ್ರೈ ಮಾಡ್ತಾಳಂತ. ಖಾಸಗಿ ಶಾಲೆ ಹಂಗ ಎಲ್ಲ ಬಾಗ್ಲಾದು ಹಾಕಿರ್ತಾರ, ಗೇಟ್ ಅವು ಎಲ್ಲ ಮುಚ್ಚಿರ್ತಾವ. ಅಂದ್ರೆ ಜೇಲ್ ಇದ್ದಂಗೆ ಇರ್ತೈತಿ, ಎಲ್ಲ ಪ್ಯಾಕಿಂಗ್. ದೊಡ್ಡ ಗೇಟ್ ಇರ್ತೈತಿ, ಶಾಲೆಗಿಂತ ದೊಡ್ಡ ಗೇಟ್ ಇರ್ತೈತಿ. ಗೇಟಿಗೆ ದೇವ್ನಂತ ವಾಚ್ಮನ್ ಕೂತಿರ್ತಾನ. ಅವ್ ಸರಸ್ವತಿ ದೇವಿ ಕೇಳಿದಂತ ವಾಚ್ಮನ, ಸರಸ್ವತಿ ದೇವಿ ಒಳಗೆ ಹೋಗ್ಬೇಕು ಅಂದ್ಮೇಲೆ ವಾಚ್ಮನ್ ಬಿಡ್ಲಿಲ್ಲಂತ. ಪ್ರಿನ್ಸಿಪಲ್ ಅನುಮತಿ ಇಲ್ಲದ ಯಾರನ್ನೂ ಒಳಗೆ ಬಿಡಂಗಿಲ್ಲ ಅಂತೇಳಿ ಆಕೆ ಸರಸ್ವತಿ ದೇವಿ ಎಷ್ಟು ಕೇಳ್ಕೊಂಡ್ರು ಆಕೆ ಒಳಗೆ ಬಿಡಂಗಿಲ್ಲ ಅಂತ. ಹಿಂಗಾಗಿ ಸರಸ್ವತಿ ದೇವಿ ಸರ್ಕಾರಿ ಶಾಲೆಗೆ ಹೋದ್ಲಂತ. ಸರ್ಕಾರಿ ಶಾಲೆಗೆ ಹಂಗ ಅಲ್ಲಿ ಗೇಟೇ ಇರಂಗಿಲ್ಲ, ಇನ್ನು ವಾಚ್ಮನ್ ಎಲ್ಲಿ ಇರ್ತಾನ. ಗೇಟ್ ಬಿಡಿದ್ರೆ ಒಂದು ಸರ್ಕಾರಿ ಶಾಲೆಗೆ ಇನ್ನೂ ಆದ್ರೂ ಬಾಗ್ಲಾನೇ ಇರಂಗಿಲ್ಲ ನೆಟ್ಟಂಗ, ಇನ್ನು ಗೇಟ್ ವಾಚ್ಮನ್ ಎಲ್ಲಿ ಬಂತ. ಆದ ನಂತರ ಆಕೆ ಸರ್ಕಾರಿ ಶಾಲೆ ಒಳಗೆ ಹೋಗಿ ಕೂತ್ಲಂತ. ಆದ ನಂತರ ಸರ್ಕಾರಿ ಶಾಲೆ ಒಳಗೆ ಓದೋ ಎಲ್ಲ ವಿದ್ಯಾರ್ಥಿಗಳಿಗೂ ಆಕೆ ವಿದ್ಯೆ ಬುದ್ಧಿ ಕಲಿಸುವಂತ ಇದು ಮಾಡ್ತಾಳಂತ. ಆದ್ದರಿಂದ ಕರ್ನಾಟಕ ರಾಜ್ಯದ ಕನ್ನಡ ಶಾಲೆ ಇದ್ರನ ಹುಡುಗರ ಉದ್ಧಾರಕಾರ, ಕಾಮನ್ ಸೆನ್ಸ್ ನಾಲೆಜ್ ಎರಡು ಕಲಿತ ಭವಿಷ್ಯೊಳಗೆ ಚಲೋ ಸ್ಥಾನಕ್ಕೆ ಬರ್ತಾರ ಅವರು. ಆದ್ರಿಂದ ನೀವು ಹುಡುಗರನ್ನ ಅಡ್ಮಿಷನ್ ಮಾಡ್ಸೋಂಗಿದ್ರೆ ಕನ್ನಡ ಶಾಲೆಗೆ ಮಾಡಿಸಿರಿ ಅಂತ ಕೇಳ್ಕೊಂತೇನೆ ನಾನು. ಮತ್ತು ಇನ್ನೊಂದು ಕಥೆ ಹೇಳ್ಬೇಕಂದ್ರೆ ಸರ್ಕಾರಿ ಶಾಲೆಗೆ ಭಾಳ ಮಹತ್ವದ್ದಿದೆ. ಸರ್ಕಾರಿ ಶಾಲೆ ಒಳಗೆ ಹೆಂಗೆ ಎಲ್ಲ ಎಲ್ಲ ಟೀಚರ್ಗಳು ಅವ್ರವ್ರ ಮಕ್ಕಳನ್ನ ಸ್ವಂತ ಮಕ್ಕಳಿಗರ ಎಲ್ಲ ಪಾಠ ಹೇಳ್ಕೊಡ್ತಾರೆ. ಅದೇ ಇಂಗ್ಲೀಷ್ ಶಾಲೆ ಒಳಗಿಲ್ಲ, ತಮ್ಮ ಕೆಲಸ ಏನಾಯ್ತು ಅಷ್ಟ ಇದು ಮಾಡ್ತಾರೆ. ಅಲ್ಲಿದ್ರೆ ನೀವು ವಿಚಾರ ಮಾಡಿರಿ, 1 ಸರಿ ಬಿಟ್ಟು 100 ಸರಿ ವಿಚಾರ ಮಾಡಿ ಕನ್ನಡ ಶಾಲೆಗೆ ಅಥವಾ ಇಂಗ್ಲೀಷ್ ಶಾಲೆಗೆ ನಿಮ್ಗೆ ಯಾವ್ದು ಚಲೋ ಅನ್ನಿಸ್ತೈತಿ ಹಾಕ್ರಿ ಅಂತ ಕೇಳ್ಕೊತೀನಿ. ಒಂದು ಊರೊಳಗೆ ತಿಮ್ಮ ಮತ್ತು ಗುಂಡ ಅಂತ ಇರ್ತಾರಂತ. ಗುಂಡ ಅಲ್ಲ, ಹುಡುಗನ ಹೆಸರು ಏನೋ ಇರ್ತೈತಿ. ಆ ಹುಡುಗ ಒಂದು ಸರ್ಕಾರಿ ಶಾಲೆಗೆ ಹೋಗಿರ್ತೈತಿ, ತಿಮ್ಮ ಅನ್ನೋ ಗುಂಡ ಅಥವಾ ಏನಾದ್ರು ಹುಡುಗರಿ ಅವ ಖಾಸಗಿ ಶಾಲೆಗೆ ಬರ್ತಿರ್ತಾನ. ಅವ ತಿಮ್ಮನ ಕಡೆ ಬರ್ತಾನಂತ, ನಾ ಖಾಸಗಿ ಶಾಲೆಗೆ ಹೋಗ್ತೇನಿ ನೋಡು, ನನಗೆ ಟಾಯ್ ಕೊಟ್ಟಾರ, ಅರ್ವಿನೂ ಕೊಟ್ಟಾರ, ಊಟ ಅವರ ಕೊಟ್ಟಾರ ಅಂತೇಳಿ ದಿಮಾಕ್ಲೆ ಹೇಳ್ಕೊಂತಿರ್ತಾನಂತ. ಅದು ತಿಮ್ಮ ಏನಂತಾನ, ಕನ್ನಡ ಶಾಲೆ ಸರ್ಕಾರಿ ಶಾಲೆಗೆ ಹೋಗವ, ನಿನಗೆ ಅರ್ವಿನೂ ಕೊಡ್ಸಂಗಿಲ್ಲ ಏನವ್ರ, ನಿಮ್ಮ ಮನ್ಯಾಗ ಅಷ್ಟು ಬಡವ್ರದಾರ ಏನ ಅಂತೇಳಿ ನಗ್ತಾನಂತ. ಇದನ್ನ ನೋಡಿ ಅವ ಖಾಸಗಿ ಶಾಲೆಗೆ ಹೋಗೋ ಹುಡುಗ ಇನ್ಸಲ್ಟ್ ಆಗೈತಂತ. ಅವ್ ಮತ್ತೇನಾರ ಹೇಳ್ಕೊಬೇಕಲ್ಲ, ನಮ್ಗೆ ಕರ್ಕೊಂಡು ಹೋಗ, ನಮ್ಮ ಶಾಲೆ ಬರ್ತೈತಿ, ದಿನ ಬೆಳಿಗ್ಗೆ 8 ಗಂಟೆ ಆದ್ರೆ ನಮ್ಮ ಶಾಲೆಗೆ ಬಸ್ ಬರ್ತೈತಿ, ಬಸ್ನ್ಯಾಗ ಹೋಗೋದು ನಾವು. ಬಸ್ ಅಷ್ಟು ಸ್ಟ್ರಿಕ್ಟ್ ನಮ್ದು, ಅಷ್ಟು ಶಿಸ್ತೈತಿ ನಮ್ಮ ಶಾಲೆ ಅಂತ ದಿಮಾಗ್ಲೇ ಹೇಳ್ಕೊಂತಾನಂತ. ಎಲ್ಲ ಹುಡುಗರು ಗಪ್ಪಕ್ಕಂತ ಒನ್ ಟೈಪ್ ಬೇಕಂತ. ತಿಮ್ಮ ಅಂತಾನಂತ, ನಿನಗೆ ಕರ್ಕೊಂಡೋಗಿ ಬಸ್ ಬರ್ತೈತಿ ಏನು ಬೆಳಿಗ್ಗೆ, ನಮ್ಮನ್ನು ಕರ್ಕೊಂಡು ಹೋಗ ನಮ್ಮ ಹೆಡ್ ಮಾಸ್ತರ ಬರ್ತಾರ ಅಂತೇಳಿ ಅಂತಾನಂತೀವ. ಅವ್ನು ಮತ್ತೆ ಇನ್ಸಲ್ಟ್ ಆಗೈತಂತ ಖಾಸಗಿ ಶಾಲೆಗೆ ಹೋಗ. ನೀವು ನೋಡ್ರಿ, ಅವನು ಬಸ್ ಬರ್ತೈತಿ, ಬಸ್ ಬಿಡುವನು ಏನು ಸರ್ಕಾರಿ ಶಾಲೆಯಿಂದ ಕರೆಕ್ಟ್ ಹೆಡ್ ಮಾಸ್ತರ್ ಬರ್ತಾರ. ಅದ ದೊಡ್ಡದ. ಈಗ ಎಲ್ಲ ಹಳ್ಳಿಗಳಾಗು ಹಂಗೆ ಹೆಡ್ ಮಾಸ್ಟರ್ ಟೀಚರ್ಗಳು ಮನೆಗೆ ಹೋಗಿ ನಮ್ಮ ಶಾಲೆಗೆ ಹಾಕ್ರಿ ಹುಡುಗರನ್ನ ಅಂತ ಕೇಳ್ಕೊಂತಾರ ಅವ್ರು ಮನೆಗೆ ಹೋಗಿ. ಆದರೂ ಹಾಕಂಗಿಲ್ಲ, ನೀವು ಎಲ್ಲ ಬಿಟ್ಟು ಖಾಸಗಿ ಶಾಲೆಗೆ ಹಾಕ್ತೀರಿ. ಅದರಿಂದ ನೋಡ್ರಿ, ವಿಚಾರ ಮಾಡಿ ಸ್ವಲ್ಪ. ನೀವು ಬೆಳೆದ ಹಾದಿ ಒಳಗನ ಯಾವ್ದು ಚಲೋ ಅಂತ ನಿಮ್ಗೆ ಗೊತ್ತಿರ್ತೈತಿ, ನೀವು ವಿಚಾರ ಮಾಡಿರಿ ಅಂತ ಹೇಳ್ತೇನೆ ನಾನು. ಮತ್ತು ಪ್ರತಿದಿನ ನೀವು ಸರಸ್ವತಿ ದೇವಿ ಮಂತ್ರ ಅನ್ಕೊಂಡ್ರೆ ಚಲೋ ಆಕೈತಿ. ಎದ್ಬಿಡೆ ಓಂ ಸರಸ್ವತಿ ವಿದ್ಮಹೆ ಬ್ರಹ್ಮಪತ್ನಿಯೇ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಓಂ ನಮೋ ಭಗವತೆ ಬ್ರಹ್ಮಪತ್ನಿ ಸರಸ್ವತಿ ದೇವಿ. ಈ ಮಂತ್ರ ಅನ್ಕೋರಿ, ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡ್ತಾ ದೇವಿ ನಿಮ್ಗೆ. ಈ ವಿಜಯನ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತೊಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ಅಂತ ಕೇಳ್ಕೊಂತೀನಿ ನಾನು. ಎಲ್ಲರಿಗೂ ನಮಸ್ಕಾರ.